ಮಿತ್ರರೇ ನಮಸ್ಕಾರ. ಮಿತ್ರರೇ, ಇರಾನ್ ಮತ್ತು ಅಮೆರಿಕದ ನಡುವೆ ಕೆಲ ಮೇಜರ್ ಡೆವಲಪ್ಮೆಂಟ್ಗಳಾಗಿದ್ದಾವೆ. ಕಳೆದ 2 ದಿನಗಳಿಂದ ಈ ಬಗ್ಗೆ ನಿಮಗೆ ಮಾಹಿತಿ ಕೊಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಕಾರಣ ಏನು ಕೇಳಿದ್ರೆ, ನಮ್ಮ ದೇಶದಲ್ಲಿ ರಾಜಕೀಯ ವಿದ್ಯಮಾನಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದ್ದಾವೆ. ಚುನಾವಣೆಯಲ್ಲೂ ಕೂಡ ಮಹತ್ವದ ಬೆಳವಣಿಗೆಗಳಾಗ್ತಾ ಇದ್ದಾವೆ. ಅದನ್ನೆಲ್ಲ ತಿಳಿಸ್ಕೊಡುವಂಥ ಭರಾಟೆಯಲ್ಲಿ ಈ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಇವತ್ತು ಮಿತ್ರರೇ, ಕೆಲ ಇಂಪಾರ್ಟೆಂಟ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ. ಮೊದಲನೇದಾಗಿ, ಇರಾನ್ನ ವಿದೇಶಾಂಗ ಸಚಿವ ಪಾಕಿಸ್ತಾನಕ್ಕೆ ಬಂದಿದ್ದಾರೆ. ಆದರೆ ಅವರು ಅಮೆರಿಕದ ಜೊತೆಗೆ ಮಾತನಾಡೋದಕ್ಕೆ ಬಂದಿಲ್ವಂತೆ. ಆದರೆ ಅಮೆರಿಕ ಹೇಳ್ತಾ ಇದೆ, ನಮ್ಮ ನಿಯೋಗವೂ ಕೂಡ ಪಾಕಿಸ್ತಾನಕ್ಕೆ ಹೋಗ್ತಾ ಇದೆ ಅಂತ. ಇನ್ನೊಂದು ಕಡೆಯಲ್ಲಿ ಇರಾನ್ನ ನಿಯೋಗದಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ. ಈ ಹಿಂದೆ ಮಾತುಕತೆಗೆ ಇರಾನ್ನ ನೇತೃತ್ವವನ್ನು ವಹಿಸಿಕೊಂಡು ಪಾಕಿಸ್ತಾನಕ್ಕೆ ಬಂದಿದ್ದಂತಹ ಇರಾನ್ನ ಸ್ಪೀಕರ್ ಮೊಹಮ್ಮದ್ ಬಗೇರ್ ಗಾಲಿಬಾಫ್ ಈ ಬಾರಿ ಹಿಂದೆ ಸರಿದಿದ್ದಾರೆ. ಆಂತರಿಕ ಸಂಘರ್ಷದ ಕಾರಣದಿಂದಾಗಿ ಅವರು ಹಿಂದೆ ಸರಿದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆ ಬಗ್ಗೆಯೂ ಕೂಡ ನಿಮಗೆ ಮಾಹಿತಿ ಕೊಡ್ತೀನಿ. ಎರಡನೇದಾಗಿ, ಟ್ರಂಪ್ ಭಾರತದ ಕುರಿತಾಗಿ ಮಾಡಿದಂತಹ ಒಂದು ಪೋಸ್ಟ್ ಭಾರಿ ಸದ್ದು ಮಾಡಿತ್ತು. ಕೆಲವರು ಅದರ ಬಗ್ಗೆ ಪ್ರಶ್ನೆ ಮಾಡಿದ್ರು, ಆ ಬಗ್ಗೆ ನೀವು ಯಾಕೆ ವಿಡಿಯೋ ಮಾಡ್ತಾ ಇಲ್ಲ, ಅದ್ರ ಬಗ್ಗೆ ಕೂಡ ಮಾಹಿತಿ ಕೊಡಿ ಅಂತ. ಮಿತ್ರರೇ, ಅದ್ರ ಬಗ್ಗೆ ನಿಮಗೆ ಮಾಹಿತಿ ಸಿಕ್ಕಿರುತ್ತೆ. ಟ್ರಂಪ್ ಏನಂತ ಹೇಳಿದ್ದಾರೆ, ಅದಕ್ಕೆ ಭಾರತ ಏನು ಉತ್ತರ ಕೊಟ್ಟಿದೆ, ಇದೆಲ್ಲ ಗೊತ್ತಿರುವಂತಹ ವಿಚಾರ. ಆದರೆ ಟ್ರಂಪ್ ಯಾಕೋಸ್ಕರವಾಗಿ ಹಾಗೆ ಪೋಸ್ಟ್ ಮಾಡಿದ್ರು, ಅದರ ಹಿಂದಿನ ಉದ್ದೇಶ ಏನು, ಅದರಿಂದ ಟ್ರಂಪ್ಗಾಗುವಂಥ ಲಾಭ ಏನು, ಅದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲನೇದಾಗಿ, ಟ್ರಂಪ್ ಭಾರತವನ್ನು ನರಕಕ್ಕೆ ಹೋಲಿಸಿದ್ರಲ್ಲ, ಆ ವಿಚಾರದಿಂದಲೇ ಶುರು ಮಾಡಿಬಿಡೋಣ. ಮಿತ್ರರೇ, ಟ್ರಂಪ್ ಭಾರತದ ಕುರಿತಾಗಿ ಕೆಟ್ಟ ಮಾತುಗಳನ್ನಾಡಿದ್ದು ಇದೇ ಮೊದಲೇನಲ್ಲ. ಹಾಗೆ ಅವರು ಕೇವಲ ಭಾರತದ ಬಗ್ಗೆ ಮಾತ್ರ ಮಾತನಾಡೋದು ಕೂಡ ಇಲ್ಲ. ವಿಶ್ವದ ಯಾವುದೇ ದೇಶ, ಯಾವುದೇ ನಾಯಕರ ಬಗ್ಗೆ ಬೇಕಾದರೂ ಟ್ರಂಪ್ ಮಾತನಾಡ್ತಾರೆ. ಅದರಲ್ಲೇನು ಹೊಸ ವಿಚಾರ ಇಲ್ಲ. ಟ್ರಂಪ್ ಮೊದಲನೇ ಬಾರಿಗೆ ಅಧ್ಯಕ್ಷರಾಗಿದ್ರಲ್ಲ, ಆಗ ಅವರು ಭಾರತಕ್ಕೆ ತೀರಾ ಫ್ರೆಂಡ್ಲಿ ಆಗಿದ್ರು. ಆಗ್ಲೂ ಸಹ ಭಾರತದ ಬಗ್ಗೆ, ಭಾರತದ ಗಾಳಿಯ ಬಗ್ಗೆ ಎಲ್ಲ ಕೆಟ್ಟ ಕಮೆಂಟ್ಗಳನ್ನು ಮಾಡಿದ್ರು. ಈ ಬಾರಿ ಅಧ್ಯಕ್ಷರಾದ ಬಳಿಕವೂ ಕೂಡ ಭಾರತದ ಎಕಾನಮಿಯನ್ನು ಡೆಡ್ ಎಕಾನಮಿ ಅಂತ ಕರೆದಿದ್ರು. ರಷ್ಯಾ ಜೊತೆಗೆ ಭಾರತದ ಎಕಾನಮಿ ಕೂಡ ಸತ್ತು ಹೋಗ್ಲಿ ಅಂತೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಈಗ ಅದಕ್ಕೆ ಮುಂದುವರೆದು, ಭಾರತ, ಚೈನಾ ಎಲ್ಲ ನರಕದಂತಹ ದೇಶಗಳು, ಅಲ್ಲಿಂದ ಜನ ಲ್ಯಾಪ್ಟಾಪ್ ಹಿಡ್ಕೊಂಡು ನಮ್ಮ ದೇಶಕ್ಕೆ ಬರ್ತಾರೆ, ನಮ್ಮ ದೇಶದ ಸಿಟಿಸನ್ಶಿಪ್ ಅನ್ನು ಪಡೆದುಬಿಟ್ಟು ನಮ್ಮ ದೇಶವನ್ನು ಆವರಿಸಿಕೊಳ್ತಾ ಇದ್ದಾರೆ ಎನ್ನುವ ರೀತಿಯಲ್ಲಿ ಅವರೊಂದು ಪೋಸ್ಟ್ ಮಾಡ್ತಾರೆ. ಮಿತ್ರರೇ, ಇದು ಯಾವುದೊಬ್ಬ ಜೆಂಟಲ್ಮ್ಯಾನ್ ಇಂದ ನಿರೀಕ್ಷೆ ಮಾಡಬಹುದಾದಂಥ ಕೆಲಸ ಅಲ್ವೇ ಅಲ್ಲ. ಅಮೆರಿಕದಲ್ಲಿ ಈ ಹಿಂದೆ ಬೈಡನ್ ಅಧ್ಯಕ್ಷರಾಗಿದ್ದರು, ಒಬಾಮಾ ಆಗಿದ್ರು, ಬುಷ್ ಆಗಿದ್ರು, ಕ್ಲಿಂಟನ್ ಆಗಿದ್ರು. ಯಾರೂ ಕೂಡ ಇಷ್ಟು ಕೀಳು ಮಟ್ಟಕ್ಕೆ ಇಳದೇ ಇರಲಿಲ್ಲ. ಅಮೆರಿಕದ ಅಧ್ಯಕ್ಷರಿಗೆ ತನ್ನದೇ ಆದಂಥ ಗೌರವ ಇರ್ತಾ ಇತ್ತು. ಅವರನ್ನು ವಿಶ್ವದ ನಾಯಕರು ಹೆಚ್ಚು ಗೌರವ ಕೊಟ್ಟೇ ನೋಡ್ತಾ ಇದ್ರು. ಆದರೆ ಟ್ರಂಪ್ ಹಾಗಲ್ಲ. ಟ್ರಂಪ್ಗೆ ಅಮೆರಿಕದ ಅಧ್ಯಕ್ಷ ಗಾದಿಗಿರಲಿ, ಒಬ್ಬ ಗುಮಾಸ್ತನಿಗಿರಬೇಕಾದಂಥ ಕ್ವಾಲಿಟಿಯೂ ಕೂಡ ಇಲ್ಲ. ಟ್ರಂಪ್ ಆ ಪೋಸ್ಟನ್ನು ಶೇರ್ ಮಾಡ್ತಾರೆ. ಅದಕ್ಕೆ ಭಾರತ ಮತ್ತು ಚೈನಾ ಎರಡೂ ದೇಶಗಳು ಕೂಡ ಪ್ರತಿಕ್ರಿಯೆಯನ್ನು ಕೊಡ್ತವೆ. ಭಾರತ ಅಂತೂ ಬಹಳ ತೀವ್ರವಾಗಿ ಖಂಡಿಸಿತು. ಇದೊಂದು ಆಕ್ಷೇಪಾರ್ಹವಾದಂತಹ ಸ್ಟೇಟ್ಮೆಂಟ್, ಅಜ್ಞಾನದಿಂದ ಕೂಡಿದೆ. ಅಂದರೆ ಸೂಕ್ತವಾದಂತಹ ಜ್ಞಾನ ಇರುವವರು ಮಾಡುವಂತಹ ಸ್ಟೇಟ್ಮೆಂಟ್ ಅಲ್ಲ. ಜೊತೆಗೆ ಇದು ಕೆಟ್ಟ ಅಭಿರುಚಿಯ ಒಂದು ಹೇಳಿಕೆ. ಈ ಹೇಳಿಕೆ ಏನಿದೆ, ಇದು ಭಾರತ ಮತ್ತು ಅಮೆರಿಕದ ನಿಜ ಸ್ವರೂಪ ಅಲ್ಲ ಅಂತ ಭಾರತದ ವಿದೇಶಾಂಗ ಇಲಾಖೆ ಇದನ್ನು ಖಂಡಿಸಿತು. ಟ್ರಂಪ್ ಅವರ ಸ್ಟೇಟ್ಮೆಂಟ್ನಿಂದ ಬಹಳ ಡ್ಯಾಮೇಜ್ ಆಗಿದೆ ಅಂತ ಟ್ರಂಪ್ ಅವರ ಸುತ್ತಮುತ್ತ ಇರ್ತಾರಲ್ಲ, ಅವರಿಗೆ ಅರ್ಥ ಆಯಿತು. ಹೀಗಾಗಿ ಮಿತ್ರರೇ, ಟ್ರಂಪ್ ಸರ್ಕಾರದಿಂದ ಒಂದು ಸ್ಪಷ್ಟನೆ ಕೂಡ ಬಂತು. ಅವರೇನು ಹೇಳಿದ್ರು, ಈ ಹಿಂದೆ ಟ್ರಂಪ್ ಭಾರತವನ್ನು ಮಹಾನ್ ದೇಶ ಅಂತ ಕರೆದಿದ್ರು, ಭಾರತದ ಪ್ರಧಾನಿಯನ್ನು ತನ್ನ ಸ್ನೇಹಿತ ಅಂತ ಹೇಳ್ತಾರೆ. ಟ್ರಂಪ್ ಹಾಗೆ ಭಾವಿಸುವಂತಹ ವ್ಯಕ್ತಿ ಅಂತ ಅವರು ಕನ್ವೆ ಮಾಡೋದಕ್ಕೆ ಟ್ರೈ ಮಾಡಿದ್ರು. ಮಿತ್ರರೇ, ಇದನ್ನೆಲ್ಲ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇವ್ರಿಗೆ ಮನಸ್ಸಿಗೆ ಬಂದಾಗ ಹೊಗಳ್ತಾರೆ, ಮನಸ್ಸಿಗೆ ಬಂದಾಗ ತೆಗಳ್ತಾರೆ. ಸೋಮವಾರ ಹೊಗಳುವಂತಹದ್ದು, ಮಂಗಳವಾರ ತೆಗಳುವಂತಹದ್ದು. ವಿದೇಶಾಂಗ ನೀತಿಯಲ್ಲಿ ಇದಕ್ಕೆಲ್ಲ ಜಾಗ ಇಲ್ಲ. ಟ್ರಂಪ್ ಅಮಾವಾಸ್ಯೆ ಬರ್ತಿದ್ದ ಹಾಗೆ ಸ್ವಲ್ಪ ಹುಚ್ಚುಚ್ಚಾಗಿ ಆಡ್ತಾ ಇರ್ತಾರೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತಂದರೆ ಯಾರೂ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋದಿಲ್ಲ. ಅದೇನೇ ಇರಲಿ ಮಿತ್ರರೇ, ಟ್ರಂಪ್ ಈ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಡ್ತಾರೆ ಎಂದ ಮಾತ್ರಕ್ಕೆ ಕೇವಲ ನಾವು ಆ ಸ್ಟೇಟ್ಮೆಂಟನ್ನು ಮಾತ್ರ ನೋಡಬಾರ್ದು. ಅದರ ಹಿಂದಿನ ಉದ್ದೇಶ ಏನಿದೆ, ಯಾಕೋಸ್ಕರವಾಗಿ ಟ್ರಂಪ್ ಆ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ, ಅವರ ಮನಸ್ಥಿತಿ ಹೇಗಿದೆ, ಈ ಹೇಳಿಕೆಯಿಂದ ಟ್ರಂಪ್ಗಾಗುವಂಥ ಲಾಭವಾದರೂ ಏನು, ಇದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದ್ದೇ ಆದರೆ ಈ ಇಡೀ ಪ್ರಕರಣಕ್ಕೆ ನಮಗೆ ಉತ್ತರ ಸಿಗುತ್ತೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಅಮೆರಿಕದಲ್ಲಿ ಮಿಡ್ ಟರ್ಮ್ ಎಲೆಕ್ಷನ್ ಇದೆ. ಇದು ಟ್ರಂಪ್ ಅವರ ಪಾಲಿಗೆ ಬಹಳ ನಿರ್ಣಾಯಕವಾದಂಥ ಎಲೆಕ್ಷನ್. ಒಂದು ವೇಳೆ ಈ ಮಧ್ಯಂತರ ಚುನಾವಣೆಯಲ್ಲಿ ಅಮೆರಿಕದ ಟ್ರಂಪ್ ಅವರ ಪಕ್ಷ ಸೋತೋಯ್ತು ಅಂತಾದರೆ ಟ್ರಂಪ್ ಅವರು ಲೇಮ್ ಡಕ್ ಅಧ್ಯಕ್ಷರಾಗಿ ಮುಂದುವರಿತಾರೆ. ಮುಂದಿನ 2 ವರ್ಷಗಳ ಕಾಲ ಅವರಿಗೇನು ಪ್ರಾಪರ್ ಆದಂತಹ ಪವರೇ ಇರೋದಿಲ್ಲ. ಸದ್ಯ ಇರಾನ್ ಮೇಲೆ ಅಮೆರಿಕ ಮಾಡಿದಂತಹ ಯುದ್ಧ ಇದೆಯಲ್ಲ, ಇದು ಟ್ರಂಪ್ ಅವರ ವರ್ಚಸ್ಸನ್ನೇನು ಹೆಚ್ಚು ಮಾಡಿಲ್ಲ, ಬದಲಾಗಿ ಕಡಿಮೆ ಮಾಡಿದೆ. ಈಗ ಟ್ರಂಪ್ ಅವರಿಗೆ ಚುನಾವಣೆಗೊಂದು ಮುಖ್ಯ ವಿಷಯ ಬೇಕಾಗಿದೆ. ಟ್ರಂಪ್ ಅವರು ಕೊಟ್ಟಂತಹ ಎಲ್ಲಾ ಭರವಸೆಗಳು ಕೂಡ ಫೇಲ್ಯೂರ್ ಆಗಿದೆ. ಇಮಿಗ್ರೇಷನ್ ವಿಚಾರದಲ್ಲಿ ಅವರು ಕೊಟ್ಟಂತಹ ಭರವಸೆ ಫೇಲ್ಯೂರ್ ಆಗಿದೆ. ಟ್ಯಾರಿಫ್ ವಿಚಾರದಲ್ಲಿ ಅವರು ಕೈಗೊಂಡಂತಹ ಕ್ರಮ ಉಲ್ಟಾ ಆಗಿದೆ.
ಟ್ರಂಪ್ ಏನು ಆಶ್ವಾಸನೆಯನ್ನ ಕೊಟ್ಟಿದ್ರೋ ಅದು ಯಾವುದೂ ಕೂಡ ಈಡೇರಿಸಿಲ್ಲ. ಈ ಕಾರಣದಿಂದ ಟ್ರಂಪ್ ಅವರ ಪಾಪ್ಯುಲಾರಿಟಿ ಪಾತಾಳಕ್ಕೆ ಕುಸಿದಿದೆ. ಅಮೆರಿಕದ ಇತಿಹಾಸದಲ್ಲೇ ಇಷ್ಟೊಂದು ಕಡಿಮೆ ಅಪ್ರೂವಲ್ ರೇಟ್ ಅನ್ನು ಹೊಂದಿದಂತಹ ಯಾವ ಅಧ್ಯಕ್ಷನೂ ಇರಲಿಲ್ಲ. ಅಂತಹ ಕೆಟ್ಟ ಸಾಧನೆಯನ್ನ ಟ್ರಂಪ್ ಮಾಡಿದ್ದಾರೆ. ಸದ್ಯ ಇದರ ನಡುವೆ ಎಲೆಕ್ಷನ್ ಬರ್ತಾ ಇದೆಯಲ್ಲ, ಹೀಗಾಗಿ ತನ್ನ ವೋಟ್ ಬೇಸ್ ಅನ್ನ ಪುನಃ ಭದ್ರಗೊಳಿಸಬೇಕು. ಅದಕ್ಕೇನ್ ಮಾಡಬೇಕು? ಈ ಹಿಂದೆ ತನ್ನನ್ನ ಬೆಂಬಲಿಸಿದ್ರಲ್ಲ ಆ ಜನರ ಭಾವನೆಯನ್ನ ಕೆರಳಿಸುವಂತಹ ಪ್ರಯತ್ನವನ್ನ ಪುನಃ ಟ್ರಂಪ್ ಮಾಡಬೇಕಾಗಿದೆ. ನಿಮಗೊಂದು ವಿಚಾರ ಗೊತ್ತಿರಲಿ, ಈ ಮಾಗಾ ಬೆಂಬಲಿಗರಿದಾರಲ್ಲ, ಮೇಕ್ ಅಮೆರಿಕಾ ಗ್ರೇಟ್ ಅಗೈನ್, ಟ್ರಂಪ್ ಅವರ ಘೋಷಣೆ ಇದೆಯಲ್ಲ, ಅದನ್ನ ಬೆಂಬಲಿಸುವಂತವರು ಬಹುತೇಕ ಭಾರತೀಯರು ಮತ್ತು ಚೈನಾದವರನ್ನ ವಿಪರೀತವಾಗಿ ವಿರೋಧಿಸ್ತಾರೆ. ಯಾಕೆ ಕೇಳಿದ್ರೆ ಇವರ ಕಾರಣದಿಂದಾಗಿ, ಅಂದ್ರೆ ಭಾರತೀಯರು ಮತ್ತು ಚೈನಾದವರ ಕಾರಣದಿಂದಾಗಿ ಅಮೆರಿಕದಲ್ಲಿ ಉದ್ಯೋಗ ನಷ್ಟ ಆಗ್ತಾ ಇದೆ. ಎಲ್ಲ ಉದ್ಯೋಗಗಳನ್ನು ಅವರೇ ಆಕ್ರಮಿಸಿಕೊಳ್ತಾ ಇದ್ದಾರೆ. ಬಹಳ ಕಡಿಮೆ ಸ್ಯಾಲರಿಗೆ ಅವರು ನಮ್ಮ ದೇಶಕ್ಕೆ ಬರ್ತಾರೆ, ನಮ್ಮ ಜನರಿಗೆ ಉದ್ಯೋಗ ಸಿಗ್ತಾ ಇಲ್ಲ. ಈ ರೀತಿಯಾದಂತಹ ಒಂದು ಭಾವನೆ ಇದೆ. ಟ್ರಂಪ್ ಅವರು ಆಗಾಗ ಈ ಭಾವನೆಯನ್ನ ಕೆರಳಿಸುವಂತಹ, ಅದಕ್ಕೆ ಪೂರಕವಾಗಿ ಸ್ಟೇಟ್ಮೆಂಟ್ ಕೊಡುವಂತಹ ಕೆಲಸವನ್ನ ಈ ಹಿಂದಿನಿಂದಲೂ ಕೂಡ ಮಾಡ್ತಾ ಇದ್ರು. ಈಗ ಭಾರತ ಮತ್ತು ಚೈನಾದ ಕುರಿತಾಗಿ ಟ್ರಂಪ್ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ, ಅದು ಸಹ ಇದೇ ಹಿನ್ನೆಲೆಯಲ್ಲಿ ಕೊಟ್ಟಂತಹ ಸ್ಟೇಟ್ಮೆಂಟ್ ಅಂತ ಅನೇಕರು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಆದ್ರೆ ಅದು ಪೂರ್ಣ ಸತ್ಯ ಅಲ್ಲ, ಅದು ಕೇವಲ ಅರ್ಧ ಸತ್ಯ. ಟ್ರಂಪ್ ಅಮೆರಿಕದ ಬರ್ತ್ ಸಿಟಿಸನ್ಶಿಪ್ ವಿರುದ್ಧವಾಗಿದ್ದಾರೆ, ಅದು ನಿಜ. ಭಾರತ ಮತ್ತು ಚೈನಾದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಉದ್ಯೋಗಕ್ಕೋಸ್ಕರವಾಗಿ ಅಮೆರಿಕಾಗೆ ಜನ ಬರ್ತಾರೆ, ಅವರು ಅಲ್ಲೇ ಮಕ್ಕಳನ್ನ ಮಾಡ್ಕೊಳ್ತಾರೆ. ಅಮೆರಿಕದಲ್ಲಿ ಒಂದು ನಿಯಮ ಇದೆಯಲ್ಲ, ಅವರ ಪೇರೆಂಟ್ಸ್ ಯಾವುದೇ ದೇಶದವರು ಬೇಕಾದರೂ ಆಗಿರಲಿ, ಪಾಕಿಸ್ತಾನ, ಭಾರತ, ಬಾಂಗ್ಲಾದೇಶ, ಆಸ್ಟ್ರೇಲಿಯಾ, ಚೈನಾ, ಯಾವ ದೇಶದವರು ಬೇಕಾದರೂ ಆಗಿರಲಿ, ಅವರು ಅಮೆರಿಕದಲ್ಲಿದ್ದಂತಹ ಸಂದರ್ಭದಲ್ಲಿ ಅವರಿಗೆ ಮಕ್ಕಳಾಗಿದ್ದೇ ಆದರೆ ಆ ಮಕ್ಕಳಿಗೆ ಅಮೆರಿಕದ ಸಿಟಿಸನ್ಶಿಪ್ ಸಿಗುತ್ತೆ. ಇದನ್ನ ಟ್ರಂಪ್ ಈ ಹಿಂದಿನಿಂದಲೂ ಕೂಡ ವಿರೋಧಿಸುತ್ತಲೇ ಬಂದಿದ್ದಾರೆ. ಮೇಲ್ನೋಟಕ್ಕೆ ನೋಡಿದ್ರೆ ಈಗ ಭಾರತ ಮತ್ತು ಚೈನಾದ ಕುರಿತಾಗಿ ಟ್ರಂಪ್ ಇದೇ ಹಿನ್ನೆಲೆಯಲ್ಲೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಬಹುತೇಕರು ಭಾವಿಸ್ತಾರೆ. ಮಿತ್ರರೇ, ವಾಸ್ತವತೆ ಅದಲ್ಲ. ಟ್ರಂಪ್ ಇಮಿಗ್ರೇಷನ್ ವಿರೋಧಿ ಅಲ್ಲ. ಅಮೆರಿಕಾಗೆ ಹೊರಗಡೆಯಿಂದ ಜನ ಬರಬೇಕು, ಅವರಿಂದಾಗಿ ಅಮೆರಿಕ ಬೆಳಿಬೇಕು, ಇದರ ಪರವಾಗಿ ಟ್ರಂಪ್ ಇದ್ದಾರೆ. ಆದರೆ ಆ ಹೊರಗಡೆಯಿಂದ ಬರುವಂತಹ ಜನ ಎಲ್ಲಿಂದ ಬರಬೇಕು ಅನ್ನೋದ್ರ ಬಗ್ಗೆ ಟ್ರಂಪ್ಗೆ ಕೆಲವೊಂದಷ್ಟು ರಿಸರ್ವೇಷನ್ಗಳಿದ್ದಾವೆ. ಟ್ರಂಪ್ 2020ರಲ್ಲಿ ಒಂದು ಭಾಷಣ ಮಾಡಿದ್ರು. ಅದನ್ನ ಈಗಿನ ವಿವಾದಕ್ಕೆ ಲಿಂಕ್ ಮಾಡಿದ್ದೆ ಆದ್ರೆ ಇಡೀ ಪ್ರಕರಣದ ಚಿತ್ರಣ ನಿಮಗೆ ಸಿಕ್ ಹೋಗುತ್ತೆ. ಅದೇನು ಕೇಳಿದ್ರೆ, ಟ್ರಂಪ್ ಹೇಳ್ತಾರೆ, ಅಮೆರಿಕಾಗೆ ಇಮಿಗ್ರೆಂಟ್ಸ್ಗಳು ಕೇವಲ ಯಾಕೆ ಭಾರತ ಮತ್ತು ಚೈನಾದಿಂದ ಬರ್ತಾರೆ, ನಮಗೆ ಯಾಕೆ ಸ್ವೀಡನ್, ಡೆನ್ಮಾರ್ಕ್, ನಾರ್ವೆ ಈ ದೇಶಗಳಿಂದ ಬರೋದಿಲ್ಲ? ಆ ದೇಶಗಳಿಂದಲೂ ಕೂಡ ಅಮೆರಿಕಾಗೆ ಜನ ವಲಸೆ ಬರಬಹುದಲ್ಲ, ಯಾಕೆ ಬರೋದಿಲ್ಲ? ಕೇವಲ ಚೈನಾ, ಭಾರತದಿಂದಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಯಾಕೆ ಜನ ವಲಸೆ ಬರ್ತಾರೆ? ಹೀಗಂತ ಟ್ರಂಪ್ ಅವತ್ತೇ ಪ್ರಶ್ನೆ ಮಾಡಿದ್ರು. ಇದರ ಅರ್ಥ ಏನು ಕೇಳಿದ್ರೆ, ಟ್ರಂಪ್ ಮತ್ತು ಟ್ರಂಪ್ ಸಪೋರ್ಟರ್ಸ್ ಇದಾರಲ್ಲ, ಅವರಿಗೆ ಅಮೆರಿಕದ ವಲಸೆ ನೀತಿಯಲ್ಲಿ ಪ್ರಾಬ್ಲಮ್ ಇಲ್ಲ, ಯಾರು ವಲಸೆ ಬರ್ತಾರೆ ಅನ್ನೋದರಲ್ಲಿ ಪ್ರಾಬ್ಲಮ್ ಇದೆ. ಅವರಿಗೆ ಭಾರತ, ಚೈನಾ ಈ ದೇಶಗಳಿಂದ ಬರುವಂತಹ ಈ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟಿನ ಜನ ಇರ್ತಾರಲ್ಲ, ಅವ್ರು ಇಷ್ಟ ಆಗೋದಿಲ್ಲ. ಬ್ರೌನ್ ಮತ್ತು ಬ್ಲ್ಯಾಕ್ ಸ್ಕಿನ್ ನ ಜನ ಅಮೆರಿಕದ ಟ್ರಂಪ್ ಮತ್ತು ಟ್ರಂಪ್ ಸಪೋರ್ಟರ್ಸ್ಗೆ ಸೊಗಸೋದಿಲ್ಲ. ಅದಕ್ಕೆ ಟ್ರಂಪ್ ಹೇಳೋದು, ಸ್ವೀಡನ್ನಿಂದ ಬರಲಿ, ಡೆನ್ಮಾರ್ಕ್ನಿಂದ ಬರಲಿ, ನಾರ್ವೆಯಿಂದ ಜನ ಬರಲಿ. ಯಾಕೆ ಕೇಳಿದ್ರೆ ಅವರು ಬಿಳಿಯರು, ಟ್ರಂಪ್ ಅವರ ಚರ್ಮದ ಬಣ್ಣಕ್ಕೆ ಅವರು ಹೊಂದಿಕೆ ಆಗ್ತಾರೆ. ಇಲ್ಲಿ ಟ್ರಂಪ್ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್ ಇದೆಯಲ್ಲ, ಅಥವಾ ಅವರು ಶೇರ್ ಮಾಡಿದಂತಹ ಪೋಸ್ಟ್ ಇದೆಯಲ್ಲ, ಅದು ಪಕ್ಕಾ ರೇಸಿಸಮ್ಗೆ ಕುರಿತಾದಂತಹ ಸ್ಟೇಟ್ಮೆಂಟೇ ಹೊರತು ಮತ್ತಿನ್ನೇನೂ ಕೂಡ ಅಲ್ಲ. ಮಿತ್ರರೇ, ಟ್ರಂಪ್ ಅವರ ಪ್ರತಿ ಸ್ಟೇಟ್ಮೆಂಟ್ ಅನ್ನ ಭಾರತ ಯಾವತ್ತೂ ಕೂಡ ಸೀರಿಯಸ್ ಆಗಿ ಪರಿಗಣಿಸಬೇಕಾಗೇ ಇಲ್ಲ. ಪ್ರತಿಯೊಂದಕ್ಕೂ ರಿಯಾಕ್ಟ್ ಮಾಡ್ತಾ ಹೋದ್ರೆ ಅದರಿಂದ ನಮ್ಗೇನು ಲಾಭ ಸಿಗೋದಿಲ್ಲ. ಸದ್ಯ ಭಾರತದ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ಮುಳ್ಳಿನ ಮೇಲೆ ಒಂದು ಬಟ್ಟೆ ಬಿದ್ದಿದೆ, ಅದನ್ನ ನೀವು ಹೇಗೆ ತೆಗೆದುಕೊಳ್ತೀರಿ? ಸಿಟ್ಟಿನಿಂದ ಎಳೆದ್ರೆ ನಮ್ಮ ಬಟ್ಟೆಯೇ ಹರಿದು ಹೋಗುತ್ತೆ. ನಿಧಾನವಾಗಿ ತೆಗೆದುಕೊಳ್ಳುವಂತಹದ್ದು ಜಾಣ್ಮೆ. 100% ನೆನಪಿಟ್ಟುಕೊಳ್ಳಿ, ಟ್ರಂಪ್ ಹೋಗ್ತಿದ್ದ ಹಾಗೆ ಈಗಿನ ಬೆಳವಣಿಗೆಗಳೇನಿದಾವೆ ಇದೆಲ್ಲವೂ ಉಲ್ಟಾ ಆಗುತ್ತೆ. ಅಮೆರಿಕ ಯಾವತ್ತೂ ಕೂಡ ಮುಂದಿನ ದಿನಗಳಲ್ಲಿ ಪಾಕಿಸ್ತಾನಕ್ಕೆ ಫೇವರ್ ಆಗಿರೋದಕ್ಕೆ ಸಾಧ್ಯವೇ ಇಲ್ಲ, ಅದಾಗೋದು ಕೂಡ ಇಲ್ಲ. ಈವನ್ ಮುಂದಿನ ಸರ್ಕಾರ ರಿಪಬ್ಲಿಕನ್ ಪಕ್ಷದ್ದೇ ಬಂದು ಮಾರ್ಕೊ ರೂಬಿಯೋ ಅಥವಾ JD ವ್ಯಾನ್ಸ್ ಅಮೆರಿಕದ ಅಧ್ಯಕ್ಷರಾದರೂ ಕೂಡ ಈಗಿನ ಸ್ಥಿತಿ ಇದೆಯಲ್ಲ, ಇದು ಮುಂದುವರಿಯೋದಿಲ್ಲ. ಇದು ಕೇವಲ ಟ್ರಂಪ್ ಎಂಬ ಹುಚ್ಚನ ಕಾರಣದಿಂದಾಗಿ ಆಗ್ತಾ ಇರುವಂತಹ ಬೆಳವಣಿಗೆಗಳಷ್ಟೇ. ಮಿತ್ರರೇ, ಅದೇನೇ ಇರಲಿ, ಈಗ ಇರಾನ್ ವಿಚಾರಕ್ಕೆ ಬರೋಣ. ಇರಾನ್ ಮತ್ತು ಅಮೆರಿಕದ ನಡುವೆ ಏನಾಗ್ತಾ ಇದೆ? ಟ್ರಂಪ್ ಏನೋ ಯುದ್ಧ ವಿರಾಮವನ್ನು ಅನಿರ್ದಿಷ್ಟಾವಧಿಯವರೆಗೆ ಮುಂದುವರೆಸಿದ್ದಾರೆ, ಆದರೆ ಇರಾನ್ ಏನು ಇದನ್ನು ಒಪ್ಕೊಂಡಿಲ್ಲ. ಇದು ಏಕಪಕ್ಷೀಯ ನಿರ್ಧಾರ, ಇದರಲ್ಲಿ ನಮ್ಮ ಪಾತ್ರ ಏನೂ ಇಲ್ಲ ಅಂತ ಹೇಳಿತ್ತು. ಜೊತೆಗೆ ಅಮೆರಿಕ ಮಾತುಕತೆಗೆ ಕರೆದರೂ ಕೂಡ ಇರಾನ್ ಬರೋದಿಲ್ಲ ಅಂತ ಸ್ಪಷ್ಟಪಡಿಸಿತ್ತು. ಈ ನಡುವೆ ಆದಂತಹ ಡೆವಲಪ್ಮೆಂಟ್ ಏನು ಕೇಳಿದ್ರೆ, ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಪಾಕಿಸ್ತಾನಕ್ಕೆ ಬಂದು ಲ್ಯಾಂಡ್ ಆಗಿದ್ದಾರೆ. ಖುದ್ದು ಪಾಕಿಸ್ತಾನದ ವಿದೇಶಾಂಗ ಸಚಿವ ಇಶಾಕ್ ದಾರ್ ಮತ್ತು ಪಾಕಿಸ್ತಾನದ ಫ್ರಾಡ್ ಮಾರ್ಷಲ್ ಆಸಿಮ್ ಮುನೀರ್ ಏರ್ಪೋರ್ಟ್ಗೆ ಹೋಗಿ ಅಬ್ಬಾಸ್ ಅರಾಕ್ಚಿಯನ್ನು ವೆಲ್ಕಮ್ ಮಾಡಿಕೊಂಡಿದ್ದಾರೆ. ಕೆಲ ಮಾಧ್ಯಮಗಳು ಅಮೆರಿಕ ಮತ್ತು ಇರಾನ್ನ ನಡುವೆ ಪಾಕಿಸ್ತಾನದಲ್ಲಿ 2ನೇ ಸುತ್ತಿನ ಮಾತುಕತೆ ಆಗತ್ತೆ ಅಂತ ವ್ಯಾಖ್ಯಾನ ಮಾಡ್ತಾ ಇದ್ದಾವೆ. ಆದರೆ ಇರಾನ್ ಹೇಳ್ತಾ ಇದೆ, ಅಬ್ಬಾಸ್ ಅರಾಕ್ಚಿ ಹೋಗಿದ್ದು
ಕೇವಲ ದ್ವಿಪಕ್ಷೀಯ ಮಾತುಕತೆಗೋಸ್ಕರವಾಗಿ. ಇಲ್ಲಿ ಅಮೆರಿಕದ ವಿಚಾರವೇ ಇಲ್ಲ, ಅಮೆರಿಕದೊಂದಿಗೆ ಯಾವುದೇ ಮಾತುಕತೆಗೆ ಅಬ್ಬಾಸ್ ಅರಾಕ್ಚಿ ಪಾಕಿಸ್ತಾನಕ್ಕೆ ಹೋಗಿಲ್ಲ ಅಂತ ಇರಾನ್ನ IRGC ಹೇಳ್ತಾ ಇದೆ, ಇರಾನ್ನ ಮಾಧ್ಯಮಗಳು ಸ್ಪಷ್ಟಪಡಿಸ್ತಾ ಇದ್ದಾವೆ. ಆದರೆ ವೈಟ್ ಹೌಸ್ ಏನು ಹೇಳ್ತಾ ಇದೆ ಗೊತ್ತಾ? ಇರಾನ್ ನಮ್ಮ ಜೊತೆಗೆ ಮಾತುಕತೆಗೋಸ್ಕರವಾಗಿ ಬೇಡಿಕೆ ಸಲ್ಲಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಮ್ಮ ಸ್ಟೀವ್ ವಿಟ್ಕಾಫ್, ಟ್ರಂಪ್ ಅವರ ವಿಶೇಷ ಪ್ರತಿನಿಧಿ, ಮತ್ತು ಟ್ರಂಪ್ ಅವರ ಅಳಿಯ ಜಾರಾರ್ಡ್ ಕುಶ್ನರ್ ಇಬ್ಬರೂ ಕೂಡ ಪಾಕಿಸ್ತಾನಕ್ಕೆ ಹೋಗ್ತಾರೆ. ಶನಿವಾರ ಸಂಜೆ ಒಳಗಾಗಿ ಅವರು ಪಾಕಿಸ್ತಾನದಲ್ಲಿ ಇರ್ತಾರೆ ಅಂತ ಹೇಳ್ಬಿಟ್ಟು ವೈಟ್ ಹೌಸ್ ಹೇಳ್ತಾ ಇದೆ. ಇದರ ಜೊತೆಗೆ ಇರಾನ್ನಲ್ಲಾದಂತಹ ಇನ್ನೊಂದು ದೊಡ್ಡ ಡೆವಲಪ್ಮೆಂಟ್ ಏನು ಕೇಳಿದ್ರೆ, ಈ ಅಮೆರಿಕದ ಜೊತೆಗಿನ ಮಾತುಕತೆಯ ನೇತೃತ್ವವನ್ನು ಈ ಹಿಂದೆ ಇರಾನ್ನ ಸ್ಪೀಕರ್ ಆದಂತಹ ಗಾಲಿಬಾಫ್ ವಹಿಸಿಕೊಂಡಿದ್ರು. ಆದರೆ ಈಗ ಗಾಲಿಬಾಫ್ ಆ ಮಾತುಕತೆಯ ನೇತೃತ್ವದಿಂದ ಹಿಂದೆ ಸರಿದಿದ್ದಾರೆ. ಇದನ್ನ ಸ್ವತಃ ಇರಾನ್ ಕನ್ಫರ್ಮ್ ಮಾಡಿದೆ. ಯಾಕೆ ಗಾಲಿಬಾಫ್ ಹಿಂದೆ ಸರಿದ್ರು ಕೇಳಿದ್ರೆ, ಇರಾನ್ನ ಒಳಗೆ ಸಾಕಷ್ಟು ಭಿನ್ನಾಭಿಪ್ರಾಯಗಳಿದ್ದಾವೆ. IRGC ಹೇಳಿದ್ದು ರಾಜಕೀಯ ನಾಯಕತ್ವಕ್ಕೆ ಇಷ್ಟ ಆಗ್ತಾ ಇಲ್ಲ, ರಾಜಕೀಯ ನಾಯಕತ್ವದ ನಡೆ IRGCಗೆ ಇಷ್ಟ ಆಗ್ತಾ ಇಲ್ಲ. ಈ ಇಬ್ಬರ ನಡುವೆ ಗಾಲಿಬಾಫ್ರ ಸ್ಥಿತಿ ಅಡಕತ್ರಿಯಲ್ಲಿ ಸಿಕ್ಕಂತಾಗಿತ್ತು. ಹೀಗಾಗಿ ಅವರು ಈ ಉಸಾಬರಿನೇ ಬೇಡ ಅಂತ ಹಿಂದೆ ಸರಿದು ಬಿಟ್ಟಿದ್ದಾರೆ. ಮುಂದೆ ಅಮೆರಿಕದ ಜೊತೆಗಿನ ಮಾತುಕತೆಯನ್ನ ಅಬ್ಬಾಸ್ ಅರಾಕ್ಚಿ ಅಂದ್ರೆ ಇರಾನ್ನ ವಿದೇಶಾಂಗ ಸಚಿವರೇ ಲೀಡ್ ಮಾಡ್ತಾರೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ. ಆದರೆ IRGC ತನಗೆ ಬೇಕಾದಂತಹ ಇನ್ನೊಬ್ಬ ವ್ಯಕ್ತಿಯನ್ನ ನಿಯೋಜನೆ ಮಾಡೋದಕ್ಕೂ ಕೂಡ ಯೋಚಿಸ್ತಾ ಇದೆ ಎನ್ನುವಂತಹ ವರದಿಗಳು ಕೂಡ ಇದಾವೆ. ಇದೆಲ್ಲದರ ನಡುವೆ ಬಹಳ ಆಶ್ಚರ್ಯ ಹುಟ್ಟಿಸ್ತಾ ಇರುವಂತಹ ವಿಚಾರ ಏನು ಕೇಳಿದ್ರೆ, ಈ ಪಾಕಿಸ್ತಾನದ ನಡೆ. ಈ ಆಸಿಂ ಮುನೀರ್ ಬಗ್ಗೆ ಇರಾನ್ನ ಮಾಧ್ಯಮಗಳು, ಇರಾನ್ನ IRGC ತೀವ್ರವಾಗಿ ಕಿಡಿಕಾರಿದ್ವು. 3 ಕಾಸಿಗೆ ನಂಬೋದಕ್ಕೆ ಯೋಗ್ಯತೆ ಇಲ್ಲದಂತಹ ವ್ಯಕ್ತಿಯಿಂದ ಇರಾನ್ನವರು ಕಿಡಿಕಾರಿದ್ರು. ಅಷ್ಟಾದರೂ ಕೂಡ ಈ ಆಸಿಂ ಮುನೀರ್ ಮತ್ತು ಪಾಕಿಸ್ತಾನದ ಸರ್ಕಾರ ಮಧ್ಯಸ್ಥಿಕೆ ಮಾಡೋದಕ್ಕೆ ಈಗಲೂ ಕೂಡ ತುದಿಗಾಲ್ನಲ್ಲಿ ನಿಂತಿದ್ದಾರೆ. ಮಿತ್ರರೇ, ಮಾತುಕತೆ ಇನ್ನೂ ಕನ್ಫರ್ಮ್ ಆಗಿಲ್ಲ. ಇರಾನ್ನ ವಿದೇಶಾಂಗ ಸಚಿವರೇನೋ ಪಾಕಿಸ್ತಾನಕ್ಕೆ ಬಂದಿದ್ದಾರೆ, ಆದರೆ ಅವರು ಅಮೆರಿಕದ ನಿಯೋಗದೊಂದಿಗೆ ಮಾತುಕತೆಗೆ ಒಪ್ಕೊಳ್ತಾರಾ ಇಲ್ವಾ ಅನ್ನುವಂಥದ್ದೇ ಕನ್ಫರ್ಮ್ ಇಲ್ಲ. ಹೀಗಿದ್ರೂ ಸಹ ಪಾಕಿಸ್ತಾನದಲ್ಲಿ ಲಾಕ್ಡೌನ್ ಕಂಟಿನ್ಯೂ ಆಗಿದೆ. ಇಸ್ಲಾಮಾಬಾದ್ನ ಬಹುತೇಕ ಪ್ರದೇಶಗಳಲ್ಲಿ ಜನಸಂಚಾರಕ್ಕೆ ನಿಷೇಧ ಹೇರಲಾಗಿದೆ. ಸಾರ್ವಜನಿಕ ಸಾರಿಗೆಯನ್ನ ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗಿದೆ. ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಿ, ಈ ಪಾಕಿಸ್ತಾನದವರು ಮಧ್ಯಸ್ಥಿಕೆ ಮಾಡೋದಕ್ಕೆ ಇಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇದಾರಲ್ಲ, ಇದರಿಂದ ನಿಜವಾಗ್ಲೂ ಪಾಕಿಸ್ತಾನಕ್ಕೆ ಏನಾದರೂ ಲಾಭ ಆಗುತ್ತಾ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಪಾಕಿಸ್ತಾನದ ಜನರಿಗೆ ಸಿಗುವಂತಹ ಲಾಭ ಬಿಗ್ ಝೀರೋ. ಇಲ್ಲೇನಾದ್ರೂ ಲಾಭ ಆಗ್ತಾ ಇದ್ರೆ ಅದು ಆಸಿಂ ಮುನೀರ್ಗೆ, ಇನ್ನೊಂದು ಕಡೆ ಶಹಬಾಜ್ ಶರೀಫ್ ಸರ್ಕಾರಕ್ಕೆ. ಅದರ ಬದಲಾಗಿ ಪಾಕಿಸ್ತಾನದ ಜನರಿಗೆ ಸಿಗ್ತಾ ಇರುವಂತಹದ್ದು ಲಾಕ್ಡೌನ್ ಬರೆ. ಆಸಿಂ ಮುನೀರ್ ಮಾತ್ರ ಟ್ರಂಪ್ಗೆ ಪೋಸ್ಟ್ ಮ್ಯಾನ್ ಕೆಲಸ ಮಾಡಿಕೊಂಡು ಚೆನ್ನಾಗಿ ಲಾಭ ಮಾಡ್ಕೊಳ್ತಾ ಇದ್ದಾನೆ. ಟ್ರಂಪ್ ಕೂಡ ಆಸಿಂ ಮುನೀರ್ಗೆ ಖುಷಿ ಆಗುವಂತಹ ಮೈ ಫೇವರೇಟ್ ಫೀಲ್ಡ್ ಮಾರ್ಷಲ್, ಗ್ರೇಟ್ ಪರ್ಸನ್, ಗುಡ್ ಗೈ, ಗ್ರೇಟ್ ಗೈ, ಈ ರೀತಿಯಾಗೆಲ್ಲ ಹೊಗಳ್ತಾ ಇದ್ದಾರೆ. ಮಿತ್ರರೇ, ಈ ರೀತಿಯ ಟ್ರಂಪ್ ಅವರ ಹೊಗಳಿಕೆಯಿಂದ ಪಾಕಿಸ್ತಾನಕ್ಕೂ ಲಾಭ ಇಲ್ಲ, ಇರಾನ್ಗೂ ಇಲ್ಲ, ಅಮೆರಿಕಗಂತೂ ಇಲ್ವೇ ಇಲ್ಲ. ಮಿತ್ರರೇ, ಮುಂದೆ ಏನೇ ಈ ಬಗ್ಗೆ ಡೆವಲಪ್ಮೆಂಟ್ ಆದರೂ ಕೂಡ ನಿಮಗೆ ವಿಡಿಯೋ ಮಾಡಿ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ಈ ವಿಷಯದ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.